ಓಕೆ, ಬಳ್ಳಾರಿಯಲ್ಲಿ ಇಂಥದ್ದೊಂದು ಪ್ರಕರಣ ಆಗ್ತಾ ಇದ್ದಂತೆ ಬಿಜೆಪಿ ನಾಯಕರು ಕಂಪ್ಲೀಟ್ ಆಗಿ ಅಲರ್ಟ್ ಆಗಿದ್ದಾರೆ. ಇದೇ ವಿಚಾರವನ್ನ ಪ್ರಮುಖವಾಗಿ ಅಸ್ತ್ರ ಮಾಡ್ಕೊಳ್ಬೇಕು, ಸರ್ಕಾರದ ವಿರುದ್ಧ ಮುಗಿ ಬೀಳಬೇಕು ಅಂತ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಪ್ರಮುಖವಾಗಿ ಈಗ ಜನಾರ್ದನ ರೆಡ್ಡಿ ಅವರ ನಿವಾಸದ ಮುಂಭಾಗದಲ್ಲೇ ಈ ಘಟನೆ ಆಗಿರೋದ್ರಿಂದ ಬಳ್ಳಾರಿ ಪಾದಯಾತ್ರೆಗೆ ಬಿಜೆಪಿ ಮಾಸ್ಟರ್ ಪ್ಲಾನ್ ರೂಪಿಸ್ಕೊಳ್ತಾ ಇದೆಯಂತೆ. ಸಿದ್ದರಾಮಯ್ಯನವರಿಗೆ ತಿರುಗೇಟು ಕೊಡೋದಕ್ಕೆ ರೆಡ್ಡಿ ಫ್ರೆಂಡ್ಸ್ ಕಂಪ್ಲೀಟ್ ಆಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಟ್ ಎಷ್ಟರ ಮಟ್ಟಿಗೆ ಈ ಪ್ಲಾನ್ ಯಶಸ್ವಿ ಆಗುತ್ತೆ ಅನ್ನೋದು ಕೂಡ ಪ್ರಶ್ನೆ. ಅವತ್ತು ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆಯನ್ನ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ನಡೆಸಲಾಯಿತು. ಎಷ್ಟು ದೊಡ್ಡ ಮಟ್ಟದಲ್ಲಿ ಆ ಪಾದಯಾತ್ರೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿತು, ಕಾಂಗ್ರೆಸ್ಗೆ ಪೂರಕವಾಗಿತ್ತು, ಜೊತೆಗೆ ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿತ್ತು ಆ ಪಾದಯಾತ್ರೆ. ಹಂಗಾಗಿ ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಇದು ಪ್ರಮುಖ ಅಸ್ತ್ರ ಆಗಬಹುದು. ನಾವು ಕೂಡ ಸಿದ್ದರಾಮಯ್ಯನವರಿಗೆ ಟಕ್ಕರ್ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲೇ ಬಿಜೆಪಿ ನಾಯಕರು ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಈಗ ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆಗೆ ರೆಡ್ಡಿ ಟೀಮ್ ಸಜ್ಜಾಗ್ತಾ ಇದ್ದು, ನಾಳೆ ನಡೆಯುವ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗುತ್ತಂತೆ. ಈ ಬಗ್ಗೆ ಮೀಟಿಂಗ್ ನಲ್ಲಿ ಮಾಜಿ ಸಚಿವ ರಾಮುಲು ಪ್ರಸ್ತಾಪ ಮಾಡೋ ಸಾಧ್ಯತೆ ಕೂಡ ಇದೆ. ಕೋರ್ ಕಮಿಟಿ ಸದಸ್ಯರ ಜೊತೆ ಹೈಕಮಾಂಡ್ ಒಪ್ಪಿಗೆ ಪಡೆದುಕೊಳ್ಳುವಂತಹ ಯತ್ನಗಳಾಗುತ್ತೆ. ನಾಳೆ ಬಿಜೆಪಿ ಕಚೇರಿಯಲ್ಲೇ ಈ ಕೋರ್ ಕಮಿಟಿ ಸಭೆ ಆಗೋದ್ರಿಂದ ಒಂದು ಅಭಿಪ್ರಾಯ ಸಂಗ್ರಹ ಆದ ಬಳಿಕ ಬಿಜೆಪಿ ಹೈಕಮಾಂಡ್ ನಿಂದ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕರೆ ಪಾದಯಾತ್ರೆ ನಡೆಸೋದಕ್ಕೆ ರೆಡ್ಡಿ ಟೀಮ್ ಪ್ಲಾನ್ ಮಾಡ್ಕೊಳ್ತಾ ಇದೆಯಂತೆ. ಕಾಂಗ್ರೆಸ್ ಬಗ್ಗು ಬಡಿಯೋದಕ್ಕೆ ಇದೇ ನಮಗೆ ಬ್ರಹ್ಮಾಸ್ತ್ರ ಅನ್ನೋ ನಿಟ್ಟಿನಲ್ಲೇ ಬಿಜೆಪಿ ನಾಯಕರ ಚಿಂತನೆ ಆಗ್ತಾ ಇದೆ.